ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೊಪ್ಪಳ ಜಿಲ್ಲೆಯ ವತಿಯಿಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿರುತ್ತೆ. ಸೊ ಇದರಲ್ಲಿ ಖಾಲಿರ್ತಕ್ಕಂಥ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಈ ಒಂದು ಗುತ್ತಿಗೆಯ ಅವಧಿ 1 ವರ್ಷದವರೆಗೆ ಮಾತ್ರ ಇರುತ್ತೆ ಮತ್ತು ನಂತರದ ನವೀಕರಣದ ಷರತ್ತುಗಳನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ಮತ್ತೆ ರಿನ್ಯೂವಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಹುದ್ದೆಗಳ ವಿವರವನ್ನು ತಿಳಿಯೋದಾದರೆ, ಚಿಕ್ಕ ಮಕ್ಕಳ ತಜ್ಞ ವೈದ್ಯರು ಅಂತೇಳಿ ಒಂದು ಪೋಸ್ಟ್ ಇರುತ್ತೆ. ಹಾಗೆ ಶುಶ್ರೂಷಣಾಧಿಕಾರಿಗಳು ಅಂತ ಒಂದು ಪೋಸ್ಟ್ ಇರುತ್ತೆ. ಫಿಸಿಯೋಥೆರಪಿಸ್ಟ್ ಒಂದು ಹುದ್ದೆ ಇದೆ. ಆಡಿಯೋಲಜಿಸ್ಟ್ ಅಥವಾ ಸ್ಪೀಚ್ ಥೆರಪಿಸ್ಟ್ ಅಂತೇಳಿ ಒಂದು ಪೋಸ್ಟ್ ಇದೆ. ಹಾಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತೇಳಿ ಒಂದು ಪೋಸ್ಟು, ಆಪ್ಟೋಮೆಟ್ರಿಸ್ಟ್ ಅಂತೇಳಿ ಒಂದು ಪೋಸ್ಟ್ ಇದೆ. DEIC ಮ್ಯಾನೇಜರ್ ಅಂತ ಒಂದು ಹುದ್ದೆ ಇದೆ. RKSK ಕೋಆರ್ಡಿನೇಟರ್ ಅಂತೇಳಿ ಒಂದು ಹುದ್ದೆ ಇದೆ. ಇನ್ನು ಜಿಲ್ಲಾ M&E ವ್ಯವಸ್ಥಾಪಕರು ಅಂತೇಳಿ ಒಂದು ಹುದ್ದೆ ಇದೆ. ಈ ಎಲ್ಲ ಹುದ್ದೆಗಳು ಕೂಡ ಉಳಿಕೆ ಮೂಲ ವೃಂದಕ್ಕೆ ನಿಗದಿಯಾಗಿರ್ತಕ್ಕಂಥ ಹುದ್ದೆಗಳು. ಕೊಪ್ಪಳ ಜಿಲ್ಲೆ ಆದರೂ ಕೂಡ ಈ ಹುದ್ದೆಗಳನ್ನು ಉಳಿಕೆ ಮೂಲ ವೃಂದಕ್ಕೆ ನಿಗದಿಪಡಿಸಲಾಗಿರುತ್ತೆ. ಹಾಗೆ ಇದಕ್ಕೆ ಬೇಕಿರುವಂತಹ ವಿದ್ಯಾರ್ಹತೆ ಮುಂತಾದ ಮಾಹಿತಿಯನ್ನು ನೋಡೋದಾದರೆ, ಚಿಕ್ಕ ಮಕ್ಕಳ ತಜ್ಞರಿಗೆ MBBS ಇನ್ PG ಡಿಗ್ರಿ ಪಿಡಿಯೋಟ್ರಿಕ್ಸ್ ಆಗಿರಬೇಕಾಗುತ್ತೆ. ಇನ್ನು ನರ್ಸಿಂಗ್ ಆಫೀಸರ್ಗೆ BSc ನರ್ಸಿಂಗ್ ಆಗಿರಬೇಕು. ಹಾಗೆ ಅವರ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಇನ್ಸ್ಟಿಟ್ಯೂಷನಿಂದ ಮುಗಿದಿರಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಕೂಡ ಅವಶ್ಯಕತೆ ಇದೆ. ಫಿಸಿಯೋಥೆರಪಿಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಯೋಥೆರಪಿ ಆಗಿರಬೇಕು. ಆಡಿಯೋಲಜಿಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಸ್ಪೀಚ್ ಆ್ಯಂಡ್ ಪ್ಯಾಥಾಲಜಿ ಆಗಿರಬೇಕು. ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ಡಿಗ್ರಿ ಇನ್ ಚೈಲ್ಡ್ ಸೈಕಾಲಜಿ, ಮಾಸ್ಟರ್ ಡಿಗ್ರಿ ಇನ್ ಚೈಲ್ಡ್ ಸೈಕಾಲಜಿ ಆಗಿರಬೇಕು. ಆಪ್ಟೋಮೆಟ್ರಿಸ್ಟ್ಗೆ ಬ್ಯಾಚುಲರ್ಸ್ ಇನ್ ಆಪ್ಟೋಮೆಟ್ರಿ ಅಥವಾ ಮಾಸ್ಟರ್ಸ್ ಇನ್ ಆಪ್ಟೋಮೆಟ್ರಿ ಆಗಿರಬೇಕಾಗುತ್ತೆ. DEIC ವ್ಯವಸ್ಥಾಪಕರಿಗೆ ಮಾಸ್ಟರ್ಸ್ ಇನ್ ಡಿಸಬಿಲಿಟಿ ರಿಹೆಬಿಲಿಟೇಷನ್ ಅಡ್ಮಿನಿಸ್ಟ್ರೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕಾಗುತ್ತೆ. ಹಾಗೆ RKSK ಕೋಆರ್ಡಿನೇಟ್ರಿಗೆ ಇದಕ್ಕೆ ಪಬ್ಲಿಕ್ ಹೆಲ್ತಲ್ಲಿ ಅಥವಾ MSW ಅಥವಾ MBA ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕಾಗುತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸಿಪ್ಲಿನಲ್ಲಿ. ಜಿಲ್ಲಾ M&E ವ್ಯವಸ್ಥಾಪಕರು ಹುದ್ದೆಗಳಿಗೆ ಮಾಸ್ಟರ್ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಡೆಮೋಗ್ರಫಿ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಎಕನಾಮಿಕ್ಸ್. ಸೊ ಈ ಒಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೊ ವೇತನ ಶ್ರೇಣಿಯನ್ನು ನೋಡಿದ್ವಿ ನಾವು. 20,000 ರೂಪಾಯಿಂದ 40,000 ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ. ಹಾಗೆ ಈ ಒಂದು ಚಿಕ್ಕ ಮಕ್ಕಳ ವೈದ್ಯರಿಗೆ 1,30,000 ರೂಪಾಯಿ ವೇತನ ಇರುವಂಥದ್ದು. ಜಿಲ್ಲಾ M&E ವ್ಯವಸ್ಥಾಪಕರಿಗೆ 30,000 ರೂಪಾಯಿ ವೇತನ ಇರುತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. www.koppala.nic.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ಅಲ್ಲಿ ಲಭ್ಯ ಇರತಕ್ಕಂಥ ಆನ್ಲೈನ್ ಲಿಂಕನ್ನು ಬಳಸ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ವಯೋಮಿತಿಯನ್ನು ನೋಡ್ಬೋದು. ದಿನಾಂಕ 8/5/2025 ನಿಗದಿಪಡಿಸಲಾಗಿರುತ್ತೆ. ಚಿಕ್ಕ ಮಕ್ಕಳ ತಜ್ಞ ವೈದ್ಯರಿಗೆ ಗರಿಷ್ಠ ವಯೋಮಿತಿ 65. ಇನ್ನುಳಿದಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಕೂಡ 45 ವಯೋಮಿತಿ ಇದೆ. ಜಿಲ್ಲಾ M&E ವ್ಯವಸ್ಥಾಪಕರಿಗೆ 40 ವಯೋಮಿತಿ ಇರುತ್ತೆ, ಗರಿಷ್ಠ ವಯೋಮಿತಿ. ಅರ್ಜಿ ಸಲ್ಲಿಸುವಂಥ ದಿನಾಂಕಗಳು: ಅರ್ಜಿ ಆರಂಭವಾಗ್ತಕ್ಕಂಥದ್ದು 9/4/2025. ಹಾಗೆ ಕೊನೆಯಾಗುವಂಥದ್ದು May 8, 2025 ಸಂಜೆ 5:30 ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು koppala.nic.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇದರ ನೋಟಿಫಿಕೇಷನನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಗೆಳೆಯರೆ, ಇದಿಷ್ಟು ಕೂಡ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಖಾಲಿರುವಂಥ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿಯಾಗಿರುತ್ತೆ. ಸೊ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.